2026ರಲ್ಲಿದ್ದೀವಿ. ಡಿಜಿಟಲ್ ಯುಗ ಅಂತ ಇದನ್ನು ಕರಿತೀವಿ. ಆದರೂ ಕೂಡ ಈ ಗ್ರಾಮಕ್ಕೆ ನೆಟ್ವರ್ಕ್ ಸೌಲಭ್ಯ ಇಲ್ಲ. ಫೋನ್ ಕಾಲ್ ಮಾಡೋಕ್ಕೂ ಕೂಡ ಗ್ರಾಮಸ್ಥರು ಹರಸಾಹಸ ಪಡಬೇಕಾದದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಆಟೋ ಏರಿ ಕುಳಿತು ಮರವನ್ನೇರಿ ಕುಳಿತು ಮಾತನಾಡುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲಿ? ಯಾದಗಿರಿ ಜಿಲ್ಲೆ ಮಾಲಹಳ್ಳಿ ಗ್ರಾಮಸ್ಥರ ಗೋಳಾಟ ಇದು. ಕಾಲ್ ಮಾಡೋದಕ್ಕೆ ಊರು ಹೊರಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಮನೆ ಮಹಡಿ ಮೇಲೆ ಮರದ ಮೇಲೇರಿ ಕುಳಿತು ಫೋನ್ನಲ್ಲಿ ಮಾತನಾಡಬೇಕಾದಂತಹ ಪರಿಸ್ಥಿತಿ. ನಿತ್ಯವೂ ನೆಟ್ವರ್ಕ್ಗಾಗಿ ಸರ್ಕಸ್ಸನ್ನು ನಡೆಸ್ತಾರೆ ಜನ. ಏನಿಲ್ಲ, ನಾವು ಬೇರೆ ಕಡೆ ಎಲ್ಲ ರೀತಿ ನೋಡಿದ್ರೆ 5G ಎಲ್ಲ ಕನೆಕ್ಟ್ ಆಗ್ತಾವೆ. ನಮ್ಮೂರ ನೋಡಿದ್ರೆ ಒಂದು 4G ಇದ್ರೇ ಒಂದು ವ್ಯಾಲ್ಯೂ ಇಲ್ಲ. ನಾವು 50-60 ಕೊಟ್ಟು ಮೊಬೈಲು ವಿವೋ ಐಫೋನು ಎಲ್ಲ ತೊಗೊಂಡಿವಿ. ಯಾವುದಕ್ಕೂ ಉಪಯೋಗ ಇಲ್ಲಾರ್ದಂಗೆ ಆಗ್ಬಿಟ್ಟಾವೆ ನಮ್ಮ ಫೋನ್ಗಳು. ಯಾವುದೇ ಫೋನ್ ಯೂಸ್ ಮಾಡಿದ್ರು ಒಟ್ಟು ನೆಟ್ವರ್ಕ್ ಬರಲ್ಲ. ಮೊದಲೆಲ್ಲ ಏರ್ಟೆಲ್ಲು ಜಿಯೋ ಎಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಈಗ ಅತಿ ಹೆಚ್ಚು ಅಂದ್ರೆ ಜಿಯೋ ಜಾಸ್ತಿ ಯೂಸ್ ಮಾಡ್ಲಾಕತ್ತೀವಿ. ಒಂದು ಸ್ವಲ್ಪ ನೆಟ್ವರ್ಕ್ ಬರಲ್ಲ. ಮನೆಗಿದ್ರು ಭೀ ನೆಟ್ವರ್ಕ್ ಬರಲ್ಲ, ಗುಡಿ ಕಟ್ಟಿ ಬಂದ್ರೂ ನೆಟ್ವರ್ಕ್ ಬರಲ್ಲ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಫೋನ್ ಯೂಸ್ ಮಾಡಬೇಕು ಅಥವಾ ಬೇಡೋ ಅಂತ ಗೊತ್ತಾಗಲ್ಲ. ಇವಾಗೆಲ್ಲ ಏನೇ ಮಾಹಿತಿ ಬೇಕಾದ್ರೂ ಫೋನ್ಲೇಸ್ನೇ ನೋಡ್ಬೇಕಾಗ್ತದೆ ನಾವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವ ಕಾರಣಕ್ಕೆ ಹಿಂಗೆ ಸಮಸ್ಯೆ ಏನಿದು? ಎಷ್ಟು ದಿನಗಳಿಂದ ಇದೆ? ಯಾರೂ ಇದನ್ನ ಬಗೆಹರಿಸೋ ಪ್ರಯತ್ನ ಮಾಡಿಲ್ವಾ? ಏನು ಕತೆ? ಹೌದು ಪ್ರವೀಣ್, ಏನು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಒಂದು ಮಾಲಹಳ್ಳಿ ಗ್ರಾಮದಲ್ಲಿ ಈಗ ಏನು ಗ್ರಾಮಸ್ಥರು ಒಂದು ನೆಟ್ವರ್ಕ್ ಸಮಸ್ಯೆಯನ್ನ ಎದುರಿಸ್ತಾರಂಥದ್ದು. ಏನೋ ಒಂದು ಈ ಗ್ರಾಮದಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಮನೆಗಳು ಇರುವಂತದ್ದು. ಆದ್ರೆ ಇಲ್ಲಿರುವಂತ ಮನೆಗಳಿಗೆ ಏನೋ ಒಂದು ಜನರಿದ್ದಾರೆ, ಆ ಜನರ ಮೊಬೈಲ್ಗೆ ಈಗ ನೆಟ್ವರ್ಕ್ ಸಮಸ್ಯೆ ಕೂಡ ಎದುರಿಸ್ತಾ ಇರುವಂತದ್ದು. ಸುಮಾರು ವರ್ಷಗಳಿಂದಲೂ ಕೂಡ ಈ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನೋ ಒಂದು ಮೊಬೈಲ್ ಟವರ್ ಕಂಬವನ್ನು ಅಳವಡಿಸಬೇಕು ಮತ್ತು ಟವರ್ ಅನ್ನು ದುರಸ್ತಿ ಮಾಡ್ಬೇಕೆನ್ನೋ ನಿಟ್ಟಿನಲ್ಲಿ ಈಗ ಮನವಿ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿನ ಒಂದು ಸಮಸ್ಯೆ ಕೂಡ ಬಗೆಹರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ನೆಟ್ವರ್ಕ್ ಇಲ್ಲದಂತ ಹಿನ್ನೆಲೆಯಲ್ಲಿ ದೂರದ ಒಂದು ಮರವೇರಿ ಮತ್ತು ಎತ್ತರದ ಪ್ರದೇಶಕ್ಕೆ ಹೋಗಿ ಮಾತನಾಡುವಂತ ಒಂದು ಪರಿಸ್ಥಿತಿ ಕೂಡ ಈ ಗ್ರಾಮಸ್ಥರಿಗೆ ಬಂದಿರುವಂತದ್ದು. ಈಗಾಗಲೇ ಏನೊಂದು ಮೊಬೈಲ್ ಟವರ್ಗಾಗಿ ಕೂಡ ಈಗ ಜನರು ಕೂಡ ಒಂದು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.